ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. Demonstrative adjectives. A demonstrative adjectives directly refers to something or someone. Demonstrative adjectives include the words this, that, these, those. Something or someone. ಎಕ್ಸಾಂಪಲ್, ಇಲ್ಲಿ ಒಂದು ಕಾರ್ ಇದೆ ಅಂದ್ರೆ ಅದು ಯಾರ ಕಾರ್ ಆಗಿದೆ, ಯಾವ ವಸ್ತು ಇದು, ಯಾವ ಪ್ಲೇಸ್ ಇದು. ಈ ರೀತಿಯಾಗಿ ನಾವು ಪರ್ಟಿಕ್ಯುಲರ್ ಆಗಿ ಹೇಳುವಂತಹ ಪದಗಳನ್ನ ನಾವಿಲ್ಲಿ ಡೆಮೋನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಡೆಮೋನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಇನ್ಕ್ಲೂಡ್ ದ ವರ್ಡ್ಸ್ ದಿಸ್, ದಟ್, ದೀಸ್, ದೋಸ್. ಈ ರೀತಿಯಾದ ವರ್ಡ್ಗಳು ಡೆಮೋನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ನೀವು ನೋಡಬಹುದು ದಿಸ್, ದಟ್, ದೀಸ್, ದೋಸ್ ಇವುಗಳನ್ನ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ, ನಮ್ಗೆ ಗೊತ್ತಿರುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಎಕ್ಸಾಂಪಲ್ಸ್ ಅನ್ನ. ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋದಾದ್ರೆ ದ ಬಿಲ್ಡಿಂಗ್ ಈಸ್ ಸೋ ಗೋರ್ಜಿಯಸ್ಲಿ ಡೆಕೋರೇಟೆಡ್. ದಟ್ ಬಿಲ್ಡಿಂಗ್ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀವಿ, ಗುರುತಿಸಿ ಆ ಬಿಲ್ಡಿಂಗ್. ಈ ರೀತಿಯಾಗಿ ದಿಸ್ ಕಾರ್ ಈಸ್ ಮೈನ್, ಈ ಕಾರು ನನ್ನದು. ಈ ರೀತಿಯಾಗಿ ನಂತರ ದೀಸ್ ಕ್ಯಾಟ್ಸ್ ಆರ್ ಕ್ಯೂಟ್, ಈ ಕ್ಯಾಟ್ಗಳು. ನಮಗೆ ಇಲ್ಲಿ ಗೊತ್ತಿರುತ್ತೆ ನಾವು ಯಾವುದರ ಬಗ್ಗೆ ಮಾತಾಡ್ತಾ ಇದೀವಿ ಅಥವಾ ಯಾವುದರ ಬಗ್ಗೆ ನಾವಿಲ್ಲಿ ವಿವರಣೆ ಕೊಡ್ತಾ ಇದೀವಿ ಅಂತ. ಆ ವರ್ಡ್ ಗಳನ್ನ ನಾವಿಲ್ಲಿ ಡೆಮೋನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್. A distributive adjectives is a describing word that refers to separate things. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂದ್ರೆ ಹೆಸರೇ ಹೇಳೋ ಹಾಗೆ ವಿತರಣೆ ಮಾಡೋದು, ಅಂದ್ರೆ ಸಪರೇಟ್ ಮಾಡೋದು ಅಂತೇಳಿ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ವಸ್ತುಗಳನ್ನ ನಾವಿಲ್ಲಿ ಪ್ರತ್ಯೇಕ ಮಾಡ್ತಾ ಇದೀವಿ ಅಥವಾ ಬೇರೆ ಬೇರೆ ಮಾಡ್ತಾ ಇದೀವಿ ಅಂತೇಳಿ ಸೂಚಿಸುವಂತಹ ಕೆಲವೊಂದು ವರ್ಡ್ ಗಳನ್ನ ನಾವಿಲ್ಲಿ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. Distributive adjectives such as each, every, either, neither and any are describing words that refer to specific things out of a group. ಕೆಲವೊಂದು ವರ್ಡ್ ಗಳನ್ನ ನಾವಿಲ್ಲಿ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಈಚ್, ಎವೆರಿ, ಐದರ್, ನೈದರ್ ಈ ವರ್ಡ್ ಗಳನ್ನ ನೀವಿಲ್ಲಿ ನೋಡಬಹುದು. ಈ ರೀತಿಯ ವರ್ಡ್ ಗಳನ್ನ ನಾವಿಲ್ಲಿ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನಾವಿಲ್ಲಿ ಈ ವರ್ಡ್ ಗಳನ್ನ ಯಾವ ರೀತಿಯಾಗಿ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ 5 members were seated on each chair. ಇಲ್ಲಿ ಬೇರೆ ಬೇರೆ ಮಾಡ್ತಾ ಇದೀವಿ ನಾವು. ಈಚ್ ಚೇರ್, ಒಂದೊಂದು ಚೇರ್ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಎವ್ರಿ ಸೀಟ್ ವಾಸ್ ಟೇಕನ್, ಎವ್ರಿ ಸೀಟ್ ಪ್ರತಿಯೊಂದು ಸೀಟ್. ಐ ಗೋ ಟು ದ ಮೂವೀಸ್ ಎವ್ರಿ ವೀಕ್ ಪ್ರತಿ ವಾರ. ಈ ರೀತಿಯಾದ ವರ್ಡ್ ಗಳನ್ನ ನಾವಿಲ್ಲಿ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ನಂತರ ಇಂಡೆಫಿನಿಟ್ ಅಡ್ಜೆಕ್ಟಿವ್ಸ್. An indefinite adjective is an adjective used to describe a noun in a non-specific sense. ಇಂಡೆಫಿನಿಟಿವ್ ಅಡ್ಜೆಕ್ಟಿವ್ಸ್ ಅಂದ್ರೆ ನಿರ್ದಿಷ್ಟವಲ್ಲದ ನಾಮಪದಗಳನ್ನ ಗುರುತಿಸೋದು ಅಥವಾ ಹೇಳುವಂತಹ ಪದಗಳಿಗೆ ನಾವಿಲ್ಲಿ ಇಂಡೆಫಿನಿಟ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ದ ಮೋಸ್ಟ್ ಕಾಮನ್ ಇಂಡೆಫಿನಿಟ್ ಅಡ್ಜೆಕ್ಟಿವ್ಸ್ ಆರ್ ಎನಿ, ಈಚ್, ಫ್ಯೂ, ಮೆನಿ, ಮಚ್, ಮೋಸ್ಟ್, ಸೆವೆರಲ್ ಅಂಡ್ ಸಮ್. ಈ ರೀತಿಯಾದ ಕೆಲವೊಂದು ವರ್ಡ್ ಗಳನ್ನ ನಾವಿಲ್ಲಿ ಇಂಡೆಫಿನಿಟ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಯಾವ ಒಂದು ನಾಮಪದಗಳು ಇಲ್ಲಿ ನಿರ್ದಿಷ್ಟವಲ್ಲ, ಅನಿರ್ದಿಷ್ಟ ನಾಮಪದಗಳನ್ನ ಇಲ್ಲಿ ಗುರುತಿಸ್ತವೆ. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ ದೇ ಲಿವ್ ಇನ್ ಎ ಬ್ಯೂಟಿಫುಲ್ ಹೌಸ್. ಇಲ್ಲಿ ದೇ ಅಂದ್ರೆ ಅವರು, ಯಾರೋ ಒಬ್ರು, ಯಾರಂತ ನಮ್ಗಿಲ್ಲಿ ಗೊತ್ತಿಲ್ಲ. ಯಾರಂತ ನಮ್ಗಿಲ್ಲಿ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ, ಯಾರೋ ಒಬ್ರು. ಶಿ ವೋರ್ ಎ ಬ್ಯೂಟಿಫುಲ್ ಡ್ರೆಸ್. ಶಿ ಯಾರಂತ ನಾವಿಲ್ಲಿ ಹೆಸರನ್ನ ಹೇಳ್ತಾ ಇಲ್ಲ, ಯಾರು ಅಂತ ನಮ್ಗಿಲ್ಲಿ ಗೊತ್ತಿಲ್ಲ. ನಂತರ ದೇರ್ ಆರ್ ಓನ್ಲಿ ಎ ಫ್ಯೂ ಲೆಫ್ಟ್. ದೇರ್ ಅಲ್ಲಿ, ಎಲ್ಲಿ ಅಂತ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ನಾವಿಲ್ಲಿ ಅನಿರ್ದಿಷ್ಟವಾಗಿ ಹೇಳ್ತಾ ಇದೀವಿ. ಯಾವ ವಸ್ತು ಅಥವಾ ಯಾವ ಪ್ಲೇಸ್ ಅಥವಾ ಯಾರು ಅಂತ ನಮ್ಗಿಲ್ಲಿ ಗೊತ್ತಿಲ್ಲ. ಈ ರೀತಿಯಾಗಿ ನಿರ್ದಿಷ್ಟವಲ್ಲದ ನಾಮ ಪದಗಳನ್ನ ವಿವರಿಸ್ತಾ ಇರಬಹುದು ಅಥವಾ ಅವುಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರಬಹುದು. ಆ ರೀತಿಯಾದವುಗಳಿಗೆ ನಾವಿಲ್ಲಿ ಇಂಡೆಫಿನಿಟ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ನಂತರ ಇಂಟರಾಗೇಟಿವ್ ಅಡ್ಜೆಕ್ಟಿವ್ಸ್. ಎ ವರ್ಡ್ ದಟ್ modifies a noun by asking a question is called interrogative adjectives.
ಯಾವ ಒಂದು ಪದಗಳ ಸಹಾಯದಿಂದ ನಾವಿಲ್ಲಿ ನೌನ್ಗಳನ್ನ ಪ್ರಶ್ನೆಯಾಗಿ ಚೇಂಜ್ ಮಾಡ್ತಾ ಇದೀವಿ, ಪ್ರಶ್ನೆಯಾಗಿ ಮಾರ್ಪಡಿಸ್ತಾ ಇದೀವಿ, ಆ ರೀತಿಯಾದ ಒಂದು ಪದಗಳಿಗೆ ನಾವಿಲ್ಲಿ ಇಂಟರಾಗೇಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನಾವಿಲ್ಲಿ ನೋಡಬಹುದು, ಊಸ್ ಬುಕ್ ವಾಸ್ ದಟ್. ಬುಕ್ ಇಲ್ಲಿ ನೌನ್ ಅಂತೇಳಿ ನಾವು ಕರಿತೀವಿ, ಆದ್ರೆ ನಾವಿಲ್ಲಿ ಊಸ್ ಬುಕ್ ಯಾರ ಬುಕ್ ಅಂತೇಳಿ ನಾವಿಲ್ಲಿ ಕೇಳ್ತಾ ಇದೀವಿ. ಊಸ್ ಬುಕ್ ಯಾರ ಬುಕ್. ವಿಚ್ ಪೆನ್ ಡು ಯು ಲೈಕ್ ಮೋರ್. ಪೆನ್ ನೌನ್ ಆಗುತ್ತೆ, ವಿಚ್ ಪೆನ್ ಯಾವ ಪೆನ್. ನಂತರ ವಾಟ್ ಬುಕ್ಸ್ ಆರ್ ಯು ಬೈಯಿಂಗ್ ಟುಡೇ. ಬುಕ್ಸ್ ನೌನ್ ಆಗುತ್ತೆ, ವಾಟ್ ಬುಕ್ಸ್ ಯಾವ ರೀತಿಯ ಬುಕ್ಗಳು. ಈ ರೀತಿಯಾಗಿ ನಾವು ನೌನ್ ಅನ್ನ ಕ್ವಶನ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಈ ರೀತಿಯಾದವುಗಳಿಗೆ ನಾವಿಲ್ಲಿ ಇಂಟರಾಗೇಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ನಂತರ ಪೊಸೆಸಿವ್ ಅಡ್ಜೆಕ್ಟಿವ್ಸ್, ಎ ವರ್ಡ್ ದಟ್ ಇಂಡಿಕೇಟ್ಸ್ ದ ಪೊಸೆಷನ್ ಆಫ್ ದ ನೌನ್ ಟು ಎ ಪರ್ಸನ್, ಎ ಫ್ಯೂ ಪೀಪಲ್. ಇಲ್ಲಿ ನೀವು ನೋಡಬಹುದು, ಎ ವರ್ಡ್ ದಟ್ ಇಂಡಿಕೇಟ್ಸ್ ದ ಪೊಸಿಷನ್ ಆಫ್ ದ ನೌನ್, ನಾಮಪದದ ಸ್ವಾಧೀನತೆಯನ್ನ ಇಲ್ಲಿ ಹೇಳ್ತಾ ಇದೆ. ಎಕ್ಸಾಂಪಲ್ ಇಲ್ಲಿ ನಾಮಪದದ ಸ್ವಾಧೀನತೆ ಅಂದ್ರೆ ಸ್ವಂತಿಕೆ, ನಾಮಪದ ನೌನ್, ಮೈ ಕಾರ್ ನನ್ನದು ಕಾರ್, ಈ ರೀತಿಯಾಗಿ. ದ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಆರ್ ಮೈ, ಅವರ್, ಯುವರ್, ಈಸ್, ದೇರ್, ಹರ್ ಅಂಡ್ ಇಟ್ಸ್. ಈ ರೀತಿಯಾದವುಗಳಿಗೆ ನಾವಿಲ್ಲಿ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೀವು ಇಲ್ಲಿ ನೋಡಬಹುದು, ಮೈ ಕಾರ್ ಈಸ್ ಪಾರ್ಕ್ಡ್ ಔಟ್ ಸೈಡ್. ಇಲ್ಲಿ ಮೈ ಕಾರ್ ನನ್ನ ಕಾರ್, ಇಲ್ಲಿ ಕಾರ್ ನೌನ್ ಆಗುತ್ತೆ, ಮೈ ಕಾರ್ ಮೈ ಅನ್ನುವಂತಹ ವರ್ಡ್ ಅನ್ನು ನಾವು ಇಲ್ಲಿ ಪೊಸೆಸಿವ್ ಅಡ್ಜೆಕ್ಟಿವ್ ಅಂತೇಳಿ ಕರಿತೀವಿ. ನಾಮಪದದ ಸ್ವಂತಿಕೆ, ನಾಮಪದದ ಸ್ವಾಧೀನತೆಯನ್ನ ಇಲ್ಲಿ ತೋರಿಸ್ತಾ ಇದೆ. ನಾವಿಲ್ಲಿ ನಾಮಪದದ ಒಡೆತನ ಅಥವಾ ಹಕ್ಕು ಅಂತ ಸಹ ನಾವಿಲ್ಲಿ ಕರಿಬಹುದು. ಕ್ಯಾಟ್ ಇಲ್ಲಿ ನೌನ್ ಆಗುತ್ತೆ, ಹಿಸ್ ಕ್ಯಾಟ್ ಅವನ, ಅವನ ಬೆಕ್ಕು. ಅವರ್ ಜಾಬ್, ಜಾಬ್ ಇಲ್ಲಿ ನೌನ್ ಆಗುತ್ತೆ, ಅವರ್ ಇಲ್ಲಿ ಪೊಸೆಸಿವ್ ಅಡ್ಜೆಕ್ಟಿವ್ ಆಗುತ್ತೆ. ಹರ್ ಬುಕ್ಸ್ ಆರ್ ಇಂಟ್ರೆಸ್ಟಿಂಗ್, ಬುಕ್ಸ್ ಇಲ್ಲಿ ನೌನ್ ಆಗುತ್ತೆ, ಹರ್ ಅನ್ನುವಂತಹ ವರ್ಡ್ ಅನ್ನು ನಾವಿಲ್ಲಿ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಈ ರೀತಿಯಾದವುಗಳಿಗೆ ನಾವಿಲ್ಲಿ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ನಂತರ ಪ್ರಿಡಿಕೇಟ್ ಅಡ್ಜೆಕ್ಟಿವ್ಸ್. ಎ ಪ್ರಿಡಿಕೇಟ್ ಅಡ್ಜೆಕ್ಟಿವ್ಸ್ is an adjective that follows a linking verb and modifies the subject of the linking verb. ಇಲ್ಲಿ ಪ್ರಿಡಿಕೇಟ್ ಅಡ್ಜೆಕ್ಟಿವ್ಸ್ ಅಂದ್ರೆ ನಾಮಪದ ಮತ್ತು ನಾಮಪದದ ವಿಶೇಷತೆ ಎರಡನ್ನು ಸೇರಿಸುವಂತಹ ಒಂದು ವರ್ಡ್ಗಳಿಗೆ ನಾವಿಲ್ಲಿ ಪ್ರಿಡಿಕೇಟ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನೀವಿಲ್ಲಿ ನೋಡಬಹುದು, ಶಿ ಈಸ್ ಸ್ಮಾರ್ಟ್. ಶಿ ಮತ್ತೆ ಸ್ಮಾರ್ಟ್ ಎರಡನ್ನು ಸಹ ಇಲ್ಲಿ ಈಸ್ ವರ್ಡ್ ಇಂದ ನಾವಿಲ್ಲಿ ಸೇರಿಸ್ತಾ ಇದೀವಿ. ವಿ ಆರ್ ರಿಚ್, ವಿ ಮತ್ತು ರಿಚ್, ದೇ ಆರ್ ಎಫಿಷಿಯಂಟ್. ಈ ರೀತಿಯಾದವುಗಳಿಗೆ ನಾವಿಲ್ಲಿ ಪ್ರಿಡಿಕೇಟ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ನಂತರ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್. ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಡಿಸ್ಕ್ರೈಬ್ ದ ಕ್ವಾಂಟಿಟಿ ಆಫ್ ಸಮಥಿಂಗ್. ಯಾವುದೇ ಒಂದು ನೌನ್ ಅಥವಾ ಪ್ರೊನೌನ್ಗಳ ಕ್ವಾಂಟಿಟಿಯನ್ನ ಇಲ್ಲಿ ಹೇಳುವಂತಹವುಗಳಿಗೆ ನಾವಿಲ್ಲಿ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. They do more than modify a noun or pronoun. They also answer questions like how much, how many. These turns words like one or two into adjectives. ಇಲ್ಲಿ ನಾವು ನೌನ್ ಇರಬಹುದು ಅಥವಾ ಪ್ರೊನೌನ್ ಇರಬಹುದು, ಇವುಗಳ ಕ್ವಾಂಟಿಟಿಯನ್ನ ನಾವಿಲ್ಲಿ ತಿಳಿಸ್ತಾ ಇದೀವಿ. ಹೌ ಮಚ್ ಎಷ್ಟು, ಹೌ ಮೆನಿ, ಈ ರೀತಿಯಾದ ಒಂದು ವರ್ಡ್ಗಳು. ಎಕ್ಸಾಂಪಲ್ಸ್ ನೀವಿಲ್ಲಿ ನೋಡಬಹುದು, ಶಿ ಹ್ಯಾಸ್ 2 ಚಿಲ್ಡ್ರನ್ಸ್. ಶಿ ಹ್ಯಾಸ್ ಚಿಲ್ಡ್ರನ್ಸ್ ನಾವಿಲ್ಲಿ ಸೆಂಟೆನ್ಸ್ ಅನ್ನ ಮಾಡಬಹುದು, ಆದ್ರೆ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದೀವಿ 2. ಇನ್ ದ ನಿಯರ್ ಫ್ಯೂಚರ್ ಐ ಹೋಪ್ ಟು ಓನ್ 6 ಪಪೀಸ್. ಇಲ್ಲಿ ಪಪೀಸ್ ನಾಯಿ ಮರಿಗಳು, ಓನ್ 6 ಪಪೀಸ್ 6 ನಾಯಿ ಮರಿಗಳು ನಾವಿಲ್ಲಿ ಹೇಳ್ತಾ ಇದೀವಿ. ಈ ರೀತಿಯಾದವುಗಳನ್ನ ನಾವಿಲ್ಲಿ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ.